ನಿಮ್ಮ ಒಂದು ಆಧಾರ್ ಕಾರ್ಡಿಗೆ ಯಾವ ಮೊಬೈಲ್ ನಂಬರು ಲಿಂಕ್ ಇದೆ, ನಂತರ ನಿಮ್ಮದು ಆಧಾರ್ ಕಾರ್ಡಿಗೆ NPCI ಆಗಿದೆಯೋ ಇಲ್ವೋ, ಯಾವ ಬ್ಯಾಂಕ್ ಲಿಂಕ್ ಆಗಿದೆ ಅಂತ ಹೇಳಿ ತಿಳ್ಕೋಬೇಕು ಅಂತಂದ್ರೆ. ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮ್ಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನು ಅಂತಂದ್ರೆ, ನಿಮ್ಮ ಒಂದು ಆಧಾರ್ ಕಾರ್ಡಿಗೆ ಯಾವ ಮೊಬೈಲ್ ನಂಬರು ಲಿಂಕ್ ಇದೆ, ನಂತರ ನಿಮ್ಮ ಒಂದು ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಇದ್ದು ನಿಮ್ಮ ಆಧಾರ್ ಕಾರ್ಡಿಗೆ ಯಾವ ಬ್ಯಾಂಕು ಲಿಂಕ್ ಇದೆ, NPCI ಮ್ಯಾಪಿಂಗ್ ಆಗಿದೆ, ಅದನ್ನ ನೀವು ಯಾವ ತರ ಚೆಕ್ ಮಾಡೋದು, ನೀವು ನಿಮ್ಮ ಮೊಬೈಲ್ ನಲ್ಲಿ ಆಗಿರ್ಬೋದು, ನಿಮ್ಮ ಸಿಸ್ಟಮ್ ನಲ್ಲಿ ಆಗಿರ್ಬೋದು, ಚೆಕ್ ಮಾಡ್ಲಿಕ್ಕೆ ಈಸಿ ಮೆಥಡ್ ಅನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ವಿಡಿಯೋನ ಶುರು ಮಾಡೋಕ್ಕೂ ಮೊದಲು ನೀವಿನ್ನು ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬಟನ್ ಆನ್ ಮಾಡಿ, ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೋಡಿ ವೀಕ್ಷಕರೇ, ಈ ಒಂದು ಪೋರ್ಟಲ್ಗೆ ನೀವು ಬರಬೇಕಾಗತ್ತೆ, ಮೈ ಆಧಾರ್ ವೆಬ್ಸೈಟಿಗೆ. ಸೊ ಈ ಒಂದು ವೆಬ್ಸೈಟಿಗೆ ಬಂದ ನಂತರ ನೀವು ಒಂದು ವೇಳೆ ನಿಮ್ಮ ಆಧಾರ್ ಕಾರ್ಡಿಗೆ ಯಾವ ಮೊಬೈಲ್ ನಂಬರು ಲಿಂಕ್ ಇದೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ, ಮೊದಲು ಈ ಒಂದು ಪೋರ್ಟಲ್ಗೆ ಬಂದ್ಬಿಟ್ಟು ಸ್ಕ್ರೋಲ್ ಡೌನ್ ಮಾಡಿ. ಸ್ಕ್ರೋಲ್ ಡೌನ್ ಮಾಡಿದಾಗ ಇಲ್ಲಿ ನಿಮ್ಗೆ ಕೆಳಗಡೆ ಕೆಲವೊಂದಿಷ್ಟು ಆಪ್ಷನ್ಗಳು ಕಾಣ್ತಾ ಇದಾವೆ. ಇಲ್ಲಿ ಚೆಕ್ ಆಧಾರ್ ವ್ಯಾಲಿಡಿಟಿ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕ್ಬೇಕಾಗತ್ತೆ. ನೋಡಿ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿದ ನಂತರ ಇಲ್ಲಿ ಕಾಣ್ತಾ ಇರುವಂತ ಕ್ಯಾಪ್ಚನ್ ಕರೆಕ್ಟ್ ಆಗಿ ಕ್ಯಾಪಿಟಲ್ ಇದೆಯೋ ಸ್ಮಾಲ್ ಇದೆಯೋ ಅದನ್ನ ನೋಡಿಬಿಟ್ಟು ಕರೆಕ್ಟ್ ಆಗಿ ಹಾಕಿ, ಅದರ ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ವೀಕ್ಷಕರೇ, ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಎಕ್ಸಿಸ್ಟ್ಸ್ ಅಂತ ಕಾಣ್ತಾ ಇದೆ. ಆಧಾರ್ ವೆರಿಫಿಕೇಶನ್ ಕಂಪ್ಲೀಟೆಡ್ ಅಂತ ಹೇಳಿ ಬಂದಿದೆ. ಇಲ್ಲಿ ನಿಮ್ಮ ಒಂದು ಏಜ್ ಗ್ರೂಪ್ ಎಷ್ಟಿದೆ ಅನ್ನೋದನ್ನ ಕೂಡ ಇಲ್ಲಿ ತೋರಿಸ್ತಾ ಇದೆ. ಎಷ್ಟು ವರ್ಷದ ಒಳಗಿನವ್ರು ಇದ್ದೀರೋ, ಅದ್ರ ಮೇಲಿನವ್ರು ಇದ್ದೀರೋ, 30 ಇಯರ್ಸ್ ಮೇಲೆ 40 ಇಯರ್ಸ್ ಒಳಗಡೆ ಅಂತ ಹೇಳಿ. ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ ಮೇಲಾ ಫಿಮೇಲಾ ಈ ಕ್ಯಾಂಡಿಡೇಟ್ ಅಂತ ತೋರಿಸ್ತಾ ಇದೆ. ನೀವು ಕರ್ನಾಟಕದವರ ಅಥವಾ ಎಲ್ಲಿಯವರು ಅನ್ನೋದು ಇಲ್ಲಿ ಸ್ಟೇಟ್ ಕೂಡ ತೋರಿಸುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರು ಪೂರ್ತಿಯಾಗಿ ಶೋ ಆಗೋದಿಲ್ಲ ವೀಕ್ಷಕರೇ, ಲಾಸ್ಟ್ 3 ಡಿಜಿಟ್ ಮಾತ್ರ ನಿಮ್ಗೆ ಇಲ್ಲಿ ಶೋ ಆಗುತ್ತೆ. ಒಂದು ವೇಳೆ ನಿಮ್ಗೆ ಪೂರ್ತಿ ನಂಬರ್ ಬೇಕು ಅಂತಂದ್ರೆ ಅದು ಸಾಧ್ಯ ಇಲ್ಲ. ನಿಮ್ಮ ಕಾರ್ಡಿಗೆ NPCI ಆಗಿದೆಯೋ ಇಲ್ವೋ, ಯಾವ ಬ್ಯಾಂಕ್ ಲಿಂಕ್ ಆಗಿದೆ ಅಂತ ಹೇಳಿ ತಿಳ್ಕೊಬೇಕು ಅಂತಂದ್ರೆ ಇಲ್ಲಿ ನೋಡಿ, ಮತ್ತೆ ಈ ಒಂದು ವೆಬ್ಸೈಟ್ ಗೆ ಬರ್ಬೇಕಾಗತ್ತೆ. ಇಲ್ಲಿ ತಂಬು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ನಿಮ್ಮ ಒಂದು ಬೆರಳಚ್ಚಿನ ಸಿಂಬಲ್ ಕೊಟ್ಟಿದ್ದಾರೆ, ಅದರ ಕೆಳಗಡೆ ಲಾಗಿನ್ ಅಂತ ಇದೆ. ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನಿಮ್ಗೆ ಈ ಒಂದು ಪೇಜ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಅನ್ನ ಎಂಟ್ರಿ ಮಾಡಿ. ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿಬಿಟ್ಟು ನಂತರ ಇಲ್ಲಿ ಕ್ಯಾಪ್ಚನ ಎಂಟ್ರಿ ಮಾಡಿ. ಇದರ ನಂತರ ಲಾಗಿನ್ ವಿತ್ OTP ಅಂತ ಇದೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೀವು ನಿಮ್ಮ ಮೊಬೈಲ್ ನಂಬರ್ ತಿಳ್ಕೊಂಡಿದ್ದೀರಾ, ಅದೇ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. ಆ OTP ಅನ್ನ ನೀವು ಇಲ್ಲಿ ಹಾಕಿಬಿಟ್ಟು ಲಾಗಿನ್ ಮಾಡ್ಕೋಬೇಕಾಗತ್ತೆ. ಈ ಒಂದು OTP ಸಮಯ ಬಂದ್ಬಿಟ್ಟು 1 ನಿಮಿಷ ಟೈಮ್ ಇರುತ್ತೆ. 1 ನಿಮಿಷದೊಳಗಡೆನೆ ನೀವು ಹಾಕ್ಬೇಕು. ಇದರ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಆಧಾರ್ ಪ್ರೊಫೈಲು ಈ ತರ ಓಪನ್ ಆಗುತ್ತೆ. ಒಂದು ವೇಳೆ ನೀವು ನಿಮ್ಮ ಆಧಾರ್ ಕಾರ್ಡ್ ದಲ್ಲಿ ಡೀಟೇಲ್ ಅನ್ನ ತಿಳ್ಕೋಬೇಕು ಅಂತಂದ್ರೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಐಕಾನ್ ಕಾಣ್ತಾ ಇದೆ ನೋಡಿ, ಇಲ್ಲಿ ನಿಮ್ಮ ಫೋಟೋ, ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡ್ಬೇಕು ಅಂದ್ರೆ ಇಲ್ಲಿ ಡೌನ್ಲೋಡ್ ಮಾಡಿ. ಆದ್ರೆ ನಾವು ಇವಾಗ ನಮ್ಮ ಒಂದು ಆಧಾರ್ ಕಾರ್ಡಿಗೆ ಯಾವ ಬ್ಯಾಂಕು ಸೀಡಿಂಗ್ ಆಗಿದೆ, ಯಾವ ಬ್ಯಾಂಕು NPCI ಮ್ಯಾಪಿಂಗ್ ಆಗಿದೆ ಅನ್ನೋದನ್ನ ತಿಳ್ಕೊಳ್ಳೋಕಾದ್ರೆ ಇಲ್ಲಿ ನೋಡಿ, ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ ಇದೆ. ಸೊ ವೀಕ್ಷಕರೇ, ಈ ಬ್ಯಾಂಕ್ ಸೀಡಿಂಗ್ ಅನ್ನೋ ಸ್ಟೇಟಸ್ ಅನ್ನ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ, ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರು ಕೊನೆಯ 4 ನಂಬರ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕಾಣ್ತಾ ಇದೆ. ನಂತರ ನಿಮ್ಮ ಒಂದು ಬ್ಯಾಂಕು ಆಧಾರ್ ಕಾರ್ಡಿಗೆ ಸೀಡಿಂಗ್ ಆಗಿದೆಯೋ ಇಲ್ವೋ, ಯಾವ ಬ್ಯಾಂಕು ಸೀಡಿಂಗ್ ಆಗಿದೆ, ನಂತರ ನಿಮ್ಮ ಒಂದು ಬ್ಯಾಂಕು ಸೀಡಿಂಗ್ ಆಗಿದ್ರು ಆಗದೆ ಇದ್ರು
ಇದು ಆಕ್ಟಿವ್ ಅಂತಾನೆ ತೋರಿಸ್ಬೇಕು. ಒಂದು ವೇಳೆ ಇನ್ಆಕ್ಟಿವ್ ಅಂತ ಹೇಳಿ ಇತ್ತಂದ್ರೆ ಇಲ್ಲಿ ನಿಮ್ಗೆ ಸರ್ಕಾರದಿಂದ ಬರುವಂತ ಡಿಬಿಟಿ ಹಣ ನಿಮ್ಮ ಖಾತೆಗೆ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಆಗಿರಬಹುದು, ಅನ್ನಭಾಗ್ಯ ಯೋಜನೆ ಆಗಿರಬಹುದು, ಅಥವಾ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು. ಸೊ ಈ ಒಂದು ಎಕ್ಸಾಂಪಲ್ಸ್ ಇದೆ. ನಂತರ ಇಲ್ಲಿ ನೋಡಿ, ಈ ಒಂದು ಆಧಾರ್ ಸೀಡಿಂಗ್ ಅನ್ನ ಮಾಡಿಕೊಂಡಿರೋದು 2021ರಲ್ಲಿ ಆಗಿ. ಸೊ ವೀಕ್ಷಕರೇ, ನಿಮಗೆ ಈ ಒಂದು ವಿಡಿಯೋದಿಂದ ಏನಾದ್ರೂ ಮಾಹಿತಿ ಸಿಕ್ಕಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಜೈ ಹಿಂದ್.